ಬೀಳ್ತೈತೆ ಅನ್ಕೋ. ನಾವು ಅವಾಗ ಫೇಮಸ್ಸೇ ಸೋರೆ ಎಳಿತಾವನಪ್ಪ. ಆ ಲಿಂಕ್ ಏನ್ ಮಾಡ್ತಾರೆ, ಶೇರ್ ಮಾಡ್ತಾರೆ ಒಬ್ಬನ ಮೇಲೆ ಒಬ್ರಿಗೆ. ಅವಾಗ ಫಿಶರ್ ಮ್ಯಾನ್ಗಳೆಲ್ಲ ಬ್ರೋ ಎಲ್ಲಿ ನಾವು ಬರುವುದ ಆ ಥರನೇ ಬರೋ ದಾರಿಗೆ. ಹಂಗಲ್ಲ ಕಣ, 200 ಕಿಲೋಮೀಟರ್ ಹೋಗ್ಲಿ ಹೇಳು, ಒಂದೇ ದಿವಸಕ್ಕೆ ಹೋದ 10 kg ಹಿಡ್ದಿ ಅಂತ ಬರೀ ತೆಲುಗಾಗ ಹೇಳ್ತಲೇ ಇರ್ತಾರಪ್ಪ. ಅವರು ಕೆರೆ ರೂಢಿ ಮಾಡಿರ್ತಾರೆ. ನದಿಗಳಿಗೂ ನಾನು ಎಲ್ಲ ವಿಡಿಯೋಗಳು ಲೈಕ್ ಕೊಟ್ಟಿದ್ದೀನಿ ನೋಡೋದಕ್ಕೆ. ಕೃಷ್ಣ ರಿವರ್ ಅಂತಾರೆ ಇವರು, ಗೋದಾವರಿ ಆ ಕಡೆ ಎಲ್ಲ ಅವ್ರಿಗೆ ಲೈಕ್ ಕಮೆಂಟ್ಸ್ ಬರಬೇಕು ಮಾಡ್ತಾರೆ ಅಣ್ಣ. ಅವ್ರು ರೂಢಿ ಮಾಡಿ ಯಾವುದೇ ಮೀನನ ಇಲ್ಲಿ ಹಾಕಿದ ತಕ್ಷಣ ಬೀಳಲ್ಲ ಬ್ರೋ. ಯಾರೋ ಒಳಕ್ಕೆ ಕೊರವ ಬೀಳ್ಬೋದು ಅಷ್ಟೇ. ಈ ಫ್ರಾಕ್ ಕಪ್ಪೆ ಐತಲ್ಲ, ಅದೇನು ಮಾಡ್ತಾರೆ, ಬುಲ್ಲು, ಕರ್ನಾಟಕ ಬುಲ್ ಅಂತಾರೆ ಅವಕ್ಕೆ, ಕರ್ನಾಟಕ ಅವಕ್ಕೆ. ಅವು ಕುಚ್ಚು ಮಾಮ, ಕುಚ್ಚುಲು ಕಪ್ಪೆ ಅಂದ್ರೆ ಇಷ್ಟ ಅವಕ್ಕೆ. ಈ ಪ್ಲಾಸ್ಟಿಕ್ ಕಪ್ಪೆ ಅಂತ ಅವಕ್ಕೆ ಗೊತ್ತಿರಲ್ಲ. ಗುರ್ರನಾಗ ಎಸಿತಾರೆ ಅವ್ರು ಹಿಂಗೆ ಕಟ್ಟೆಗೆ. ಅವೇನು ಮಾಡ್ತಾರೆ, ಹಿಂಗೆ ರೋಲ್ ಸುತ್ತಾ ಇದ್ರೆ ಅದು ಕಪ್ಪೆ ಹೆಂಗೆ ಎಗ್ರಕೊಂಡು ಬರ್ತಾ ಇರ್ತತೋ ಹಂಗೆ ಬರ್ತಾ ಇರ್ತದೆ ಮುಂದಕ್ಕೆ. ಈ ಮೀನು ಹೆಂಗೆ ಅಟ್ಯಾಕ್ ಮಾಡ್ತತೆ, ಓ ಇವತ್ತು ಆಹಾರ ಸಿಕ್ತು ಅಂತ ಬರ್ರನಂಗೆ ಬಾಯಕಂಡು ಹಿಂಗೆ ಹೊಳಿ ಕೊಟ್ಟದ ಅವನು ಹಿಂಗೆ ಅಂತ ನಾವು ಲಾಕು ಗಂಟೆಗೆ ಸಿಗಾಕೊಂಡ್ಬಿಟ್ಟಿರ್ತಲ್ಲ ಬಾಯಿಗೆ. ಅವು ಬಿಡ್ಸೋದೇ ಕಷ್ಟ ಅಲ್ವಾ ಸಿಕ್ಕಾಪಟ್ಟೆ. ಅದು ಏನಿಲ್ಲ, ಹತ್ರ ಕೆಳ್ಕೊಳತಕ್ಕ ಅಷ್ಟೇ. ಒಂದು ಮೀನು ಬಿತ್ತಣ ನನಗೆ ಒಯ್ರೆ ಪಟ್ಟಂದೋಯ್ತು. ಆ ಒಯ್ರು ಫಸ್ಟ್ ಟೈಮ್ ನಾನು ಒಯ್ದು ನಮ್ಮ ಮಾವಂಗೂ ನಂಗೂ ಗೊತ್ತಿಲ್ಲ ಐಡಿಯಾ. ಹಿಡಿತಾ ಇದ್ದು ಅರ್ಧ kg 1 kg 1.5 kg ಬಿದ್ದರೂ ಒಯ್ರು ತಡೀತಾ ಇದೆ ಅಣ್ಣ. ಅದು ಯಾವ ಟೈಮಲ್ಲಿ ಹಿಂಗೆ ಕುತ್ಕೊಂಡಿದ್ದು ಹಿಂಗೆ ಅಂತಿತ್ತಣ್ಣ. ಯಾವಾಗ ಹೇಳ್ಕೊಂಡು ಹೋಗ್ತತೆ ಅಂತ ಹತ್ತ ಯಾಮಾರಷ್ಟೊತ್ತಿಗೆ ಕಡ್ಡಿನೇ ಕಿತ್ಕೊಂಡು ನೀರೊಳಗೆ ಕೊಲ್ಟಾಯ್ತಾವೆ ಒಯ್ರೆ ಹಿಡ್ಕೊಂಡು ಹಿಂಗೆ ಎಳೆದ್ರೆ ಅರ್ಧ ದಾರಿ ಗಂಟ ಬಂದಣ. ಅದು ಎಗ್ರಿ ಹಿಂಗಂತೂ ನೋಡು, ಕಾಟ್ಲ ಇಷ್ಟಾಗಲ್ಲ ಅದಕ್ಕೆ ಚರ್ಮ, ರೆಕ್ಕೆಗಳು ಇರ್ತಾವಲ್ಲ ಇಷ್ಟಾಗಲೇ ಎತ್ತಿತ್ತು ಹಿಂಗೆ ಎಗ್ರಿ ಹಿಂಗೆ ಅಂತಲ್ಲಪ್ಪ. ಒಯ್ರೆ ಕಟ್ಟು ಅರ್ಧಕ್ಕೆ ಕಟ್ಟು. ಅವತ್ತು ಇವಕ್ಕೇನೋ ಒಂದು ಐಡಿಯಾ ಮಾಡಬೇಕು, ಇದಕ್ಕೊಂದು ಐಡಿಯಾ ಮಾಡಬೇಕು. ಮತ್ತೆ ಅದು ಬದುಕಿರ್ತತೆ, ನುಂಗಿರ್ತತಲ್ಲ ಅದು, ತುದಿಯಕ್ ಟಚ್ ಮಾಡ್ಕೊಂಡಿರ್ತದ ಅದು. ಇಲ್ಲಾಂದ್ರೆ ಅದು ನುಂಗಿದಿದ್ರೆ ಸುಸ್ತಾಗ್ಬಿಟ್ಟು ಹತ್ರಕ್ಕೆ ಬರೋದು. ಹೊಸ ಬಂದೆವು ಒಳ್ಳೆ ಒಡೆ ಮರ ಸೆಡೆ ತರ ಇದೆಯಲ್ಲ ಹೆಣ್ಮಕ್ಳು ಗಂಗುಂಗ್ ಅಂತದೆ ತಾನೇ ಗಂಗಾ ಅದು. ಅಯ್ಯಯ್ಯೋ ಬಾರ ಹಾಕಳು 20 ರೂಪಾಯಿ. 200 ರೂಪಾಯಿ ಒಳ್ಳೆ ಚಪ್ಪಲಿನ ಬರೋದಲ್ಲ.